ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, January 2023 ಇಂಡಸ್ಟ್ರಿಯಲ್ ಔಟ್ಪುಟ್ ಅಪ್ 5.2%. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಜಾನ್ವರಿಯಲ್ಲಿ 5.2% ಜಾಸ್ತಿ ಆಗಿದೆ. ಇದು ಡಿಸೆಂಬರ್ 2022 ಅಲ್ಲಿ 4.7% ಆಗಿತ್ತು. ಹಾಗೂ ಇದು ಯಾಕೆ ಜಾಸ್ತಿ ಆಗಿದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು 3.7% ಗ್ರೋ ಆಗಿತ್ತು ಜಾನ್ವರಿಯಲ್ಲಿ, ಹಾಗೂ 2.7% ಡಿಸೆಂಬರಲ್ಲಿ ಗ್ರೋ ಆಗಿತ್ತು. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒನ್ ಆಫ್ ದ ಕಾಂಪೊನೆಂಟ್ಸು ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ. ಹಾಗೂ ಇನ್ನೂ 2 ಮೇಜರ್ ಕಾಂಪೊನೆಂಟ್ಸ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಂದರೆ ಮೈನಿಂಗು, ಅದು 8.8% ಗ್ರೋ ಆಯಿತು, ಹಾಗೂ ಎಲೆಕ್ಟ್ರಿಸಿಟಿ ಸೆಕ್ಟರು 12.7% ಗ್ರೋ ಆಗಿದೆ. ಸೊ ಅದರಿಂದ ಇಂಡಸ್ಟ್ರಿಯಲ್ ಔಟ್ಪುಟ್ ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 2, ಗೌತಮ್ ಅದಾನಿ ಟು ಸೆಲ್ ಸ್ಟೇಕ್ ಇನ್ ಸಿಮೆಂಟ್ ಬಿಸ್ನೆಸ್. ಗೌತಮ್ ಅದಾನಿ ಅವರ ಸಿಮೆಂಟ್ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಸ್ಟೇಕ್ ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 3700 ಕೋಟಿ ವರ್ತು. ಹಾಗೂ ಇದರಿಂದ ಅವರ ಕಂಪ್ನೀಸು ಲೋನ್ಸನ್ನು ತೀರಿಸಲಿಕ್ಕಾಗುತ್ತೆ, ಕಂಪ್ನಿ ಲೋಡ್ ಕಮ್ಮಿ ಆಗುತ್ತೆ, ಹಾಗೂ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೋದು ಅಂತ. ಅದಾನಿ ಅವರು 4 to 5% ಸ್ಟೇಕು ಅಂಬುಜಾ ಸಿಮೆಂಟ್ಸಲ್ಲಿ ಸೇಲ್ ಮಾಡಬೇಕಂತಿದ್ದಾರೆ ಇಂಟರ್ನ್ಯಾಷನಲ್ ಲೆಂಡರ್ಸು, ಇಂಟರ್ನ್ಯಾಷನಲ್ ಕಂಪ್ನೀಸಿಗೆ. ಹಾಗೂ ರೀಸೆಂಟಾಗಿ ನಿಮಗೆ ಗೊತ್ತಿದ್ದಾಗೆ ಇನ್ವೆಸ್ಟ್ಮೆಂಟ್ ಫರ್ಮ್ GQG ಪಾರ್ಟ್ನರ್ಸು ಅವರು 15,446 crores ವರ್ತ್ ದುಡ್ಡನ್ನು 3 ಅದಾನಿ ಗ್ರೂಪ್ ಕಂಪ್ನೀಸಲ್ಲಿ ಅವರು ಬ್ಲಾಕ್ ಡೀಲ್ ಮುಖಾಂತರ ಇನ್ವೆಸ್ಟ್ ಮಾಡಿದರು. ಸೊ ದಟ್ ಅವರು ಲೋವರ್ ರೇಟಲ್ಲಿ ಈ ಶೇರ್ಸನ್ನು ಪರ್ಚೇಸ್ ಮಾಡ್ಬೋದಂತ. ನ್ಯೂಸ್ ನಂಬರ್ 3, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋ ಹಿಟ್ಸ್ 9 month ಹೈ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸು 15,685 ಕೋಟಿ ಫೆಬ್ರವರಿ 2023 ಕಲೆಕ್ಟ್ ಆಗಿದೆ. ಅಂದರೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ, ಹಾಗೂ ಇದು ಹೈಯೆಸ್ಟು ಲಾಸ್ಟ್ 9 months ಕಂಪೇರ್ ಮಾಡಿದರೆ. ಇದು ಜಾನ್ವರಿ 2023 12,546 ಕೋಟಿ ಇನ್ಫ್ಲೋ ಆಗಿತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ, ಹಾಗೂ ಡಿಸೆಂಬರ್ 2022 7,303 crores ಇನ್ವೆಸ್ಟ್ ಆಗಿತ್ತು. ಇದು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಮೇ 2022. ಆವಾಗ ಮೇ 2022 18,529 crores ಇನ್ವೆಸ್ಟ್ ಆಗಿತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ. ಹಾಗೂ ಪ್ರತಿ ತಿಂಗಳು SIP ಕಾಂಟ್ರಿಬ್ಯೂಷನ್ ಮ್ಯೂಚುವಲ್ ಫಂಡ್ಸಿಗೆ ಅಪ್ರಾಕ್ಸಿಮೇಟ್ಲಿ 13,000 crores ಜಾಸ್ತಿ ಆಗಿದೆ ಎವ್ರಿ ಮಂತ್ ಸಿನ್ಸ್ ಅಕ್ಟೋಬರ್ 2022. ಸೊ ಇದೊಂದು ಗುಡ್ ಸೈನು, ಯಾಕಂದರೆ ಸುಮಾರು ಜನ ರೆಗ್ಯುಲರ್ ಆಗಿ SIP ಮುಖಾಂತರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದು 39.46 lakh crores ಇತ್ತು ಫೆಬ್ರವರಿ 2023 ಎಂಡಿಂಗಲ್ಲಿ. ಜಾನ್ವರಿ ಎಂಡಲ್ಲಿ 39.62 lakh crores ಇತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಟಾಟಾ ಗ್ರೂಪು ಹಾಗೂ ಲಾಕ್ಹೀಡ್ ಮಾರ್ಟಿನ್, ಇದೊಂದು US ಏವಿಯೇಷನ್ ಕಂಪ್ನಿ, ಅವರೊಂದು ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಫೈಟರ್ ಜೆಟ್ದು ವಿಂಗ್ಸನ್ನು ಅವರು ಜಾಯಿಂಟ್ ವೆಂಚರ್ ಆಗಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ವಿಂಗ್ಸು F-16 ಫೈಟರ್ ಜೆಟ್ಸಲ್ಲಿ ಯೂಸ್ ಆಗುತ್ತೆ, ಹಾಗೂ ಈ ಜೆಟ್ಸು ಲಾಕ್ಹೀಡ್ ಮಾರ್ಟಿನ್ನು ಇಂಡಿಯನ್ ಏರ್ಫೋರ್ಸಿಗೆ ಸಪ್ಲೈ ಮಾಡ್ತಾರೆ. ಟೆಕ್ ಮಹೀಂದ್ರ ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ, ಪ್ರೆಸಿಡೆಂಟ್ ಆಫ್ ಇನ್ಫೋಸಿಸು ಅವರು ನೆಕ್ಸ್ಟ್ CEO ಹಾಗೂ MD ಆಫ್ ಟೆಕ್ ಮಹೀಂದ್ರ ಆಗ್ತಾರೆ 2023 ಡಿಸೆಂಬರಲ್ಲಿ. ಅಂದರೆ ಒನ್ ಆಫ್ ದ ಪ್ರೆಸಿಡೆಂಟ್ಸ್ ಆಫ್ ಇನ್ಫೋಸಿಸ್ ಅವರು ರಿಸೈನ್ ಮಾಡಿ ಮತ್ತೆ ಸ್ವಲ್ಪ ದಿನ ಆದಮೇಲೆ CEO ಆ್ಯಂಡ್ MD ಆಫ್ ಟೆಕ್ ಮಹೀಂದ್ರ ಆಗ್ತಾರೆ. ನೆಟ್ ಡೈರೆಕ್ಟ್ ಕಲೆಕ್ಷನ್ಸ್ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟು 13.73 lakh crores ಕಲೆಕ್ಟ್ ಮಾಡಿದ್ದಾರೆ ಏಪ್ರಿಲ್ 2022 ಟು ಫೆಬ್ರವರಿ 2023. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.